ಈ ಒಂದು ಈಜುಕೊಳಕ್ಕೆ ಜನಸಾಮಾನ್ಯರಿಗೆ ಎಂಟ್ರಿ ಕೊಡಲಾಗುತ್ತೆ. ಅದರಲ್ಲಿ ತಿಂಗಳಿಗೆ 1200 ರೂಪಾಯಿ ಜನಸಾಮಾನ್ಯರು ದುಡ್ಡನ್ನ ಪೇ ಮಾಡಬೇಕು. ಸರ್ಕಾರಿ ನೌಕರರಿಗೆ ತಿಂಗಳಿಗೆ ಬರೀ 600 ರೂಪಾಯಿ ಕೊಡೋಕ್ ಮಾತ್ರ ಇರೋದು. ಬೇರೆ ಜನರಿಗೆ ಮಾತ್ರ 1200 ರೂಪಾಯಿ. ಗವರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ ಬರೀ 600 ರೂಪಾಯಿ ಮಾತ್ರ ತಿಂಗಳಿಗೆ ಕೊಡೋ ಹೊಂದದು. ವಿಜಯಪುರದಲ್ಲಿ ಸ್ವಿಮ್ಮಿಂಗ್ ಪೂಲ್ ರಾಜಕೀಯ ಶುರುವಾಗಿ ಹೋಗ್ಬಿಟ್ಟಿದೆ. ಇಲ್ಲಿ ಸಾಮಾನ್ಯ ಜನರು ಬರಬೇಕು ಅಂತಂದ್ರೆ 1200 ರೂಪಾಯಿ ತಿಂಗಳಿಗೆ ಕೊಡಬೇಕು. ಆದ್ರೆ ಸರ್ಕಾರಿ ನೌಕರರು ಬಂದ್ರೆ ಅವ್ರಿಗೆ ಬರೀ ತಿಂಗಳಿಗೆ 600 ರೂಪಾಯಿ ಮಾತ್ರ. ಹಾಗಾದ್ರೆ ಈ ಒಂದು ಹೊಸ ರೂಲ್ಸ್ ಅನ್ನ ಮಾಡಿದವರು ಯಾರು? ವಿಜಯಪುರದಲ್ಲಿ ಸ್ವಿಮ್ಮಿಂಗ್ ಪೂಲ್ ನಲ್ಲೂ ಕೂಡ ರಾಜಕೀಯ ಶುರುವಾಗಿ ಹೋಗ್ಬಿಟ್ಟಿದೆ. ಹಾಗಾದ್ರೆ ಈ ಒಂದು ಸ್ವಿಮ್ಮಿಂಗ್ ಪೂಲ್ ರಾಜಕೀಯ ಯಾವ ರೀತಿ ನಡೀತಾ ಇದೆ ಆ ಕುರಿತ ಒಂದು ವರದಿ ಇಲ್ಲಿದೆ. ಕೋಚ್ ಇದಾರೆ ಸರ್, ಸ್ವಲ್ಪ ಅಮೌಂಟ್ ಜಾಸ್ತಿ ಅಂತ ನಾವೇ ಬರ್ತಾ ಇದ್ದೇವೆ. ಕೋಚ್ 1200 ಅದ ರೀ, ನಾವೇ ಆದ್ರೆ 600 ಅದ ಮಂತ್ಲಿ. ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಮಾತ್ರ ಅವ್ರಿಗೆ 600 ಅದ ರೀ. ಆಮೇಲೆ ಸೀನಿಯರ್ ಸಿಟಿಜನ್ ಇದ್ರೆ ಅವ್ರಿಗೆ 600 ಅದ ರೀ. ನಮ್ಗೆ ಲೇಡೀಸ್ ಒಂದು ಕೋಚ್ ಸಿಬ್ಬಂದಿ ಕೊರತೆ ಅದ ರೀ. ನಮ್ಗೆ ಕಂಪಲ್ಸರಿ ಇಬ್ಬರು ಕೋಚ್ ಬೇಕು ಸರ್. ಯಾರೋ ಜೀವ ಹೋಗೋದ್ರೆ ಏನು ಹೌದು ಸರ್, ರಿಸ್ಕ್ ಇರ್ತದೆ. ವಿಜಯಪುರ ನಗರದ ಕನಕದಾಸ ಬಡಾವಣೆಯಲ್ಲಿ ಸುಮಾರು 2 ಕೋಟಿ ಖರ್ಚು ಮಾಡಿ ಈಜುಕೊಳ ನಿರ್ಮಾಣ ಮಾಡಲಾಗಿದೆ. 2022ರಲ್ಲಿ ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ ಪಾಲಿಕೆಗೆ ಹಸ್ತಾಂತರವನ್ನೂ ಮಾಡಿದೆ. ಬೇಸಿಗೆ ಕಾರಣಕ್ಕೆ ಈಜುಕೊಳಕ್ಕೆ ಪ್ರತಿದಿನ 600ಕ್ಕೂ ಹೆಚ್ಚು ಜನ ಬರ್ತಿದ್ದಾರೆ. ಈಜುಕೊಳಕ್ಕೆ ಬರೋ ಮಕ್ಕಳಿಗೆ ತಿಂಗಳಿಗೆ 600 ರೂಪಾಯಿ ದರ ನಿಗದಿ ಮಾಡಲಾಗಿದೆ. ಆದರೆ ವಯಸ್ಕರಿಗೆ ದರ ನಿಗದಿ ಮಾಡುವಲ್ಲಿ ತಾರತಮ್ಯ ಮಾಡಲಾಗಿದೆ. ಸಾಮಾನ್ಯ ಜನರಿಗೆ ಮಾಸಿಕ 1200 ರೂಪಾಯಿ, ಸರ್ಕಾರಿ ನೌಕರರಿಗೆ 600 ರೂಪಾಯಿ ನಿಗದಿ ಮಾಡಿದೆ. ಇದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಚಲೋ ಅದ, ಕ್ಲೀನಿಂಗ್ ಮೇಂಟೆನೆನ್ಸ್ ಚಲೋ ಅದ ರೀ. ಕೋಚ್ ಇದಾರೆ ಸರ್, ಸ್ವಲ್ಪ ಅಮೌಂಟ್ ಜಾಸ್ತಿ ಅದ ಅಂತ ನಾವೇ ಬಿಡ್ತಾ ಇದ್ದೇವೆ. ಕೋಚ್ 1200 ಅದ ರೀ, ನಾವೇ ಆದ್ರೆ 600 ಅದ ಮಂತ್ಲಿ ರೀ. 1 ಇಯರ್ ಅದ ರೀ, ಮಂತ್ಲಿ ವೈಸ್ ಇದಾರಂತ. ಜೆಂಟ್ಸ್ ಅದಾರ ರೀ, ಲೇಡೀಸ್ ಇಲ್ರಿ. ಇಲ್ಲಿ ಖುಷಿ ಐತ್ರಿ ಮಕ್ಕಳಿಗೆ. ಅವಾಗೆಲ್ಲ ಅಜ್ಜಿ ಕಾಲದೊಳಗೆ ಹೋಗಿ ಕೆರಿ ಹೊಂಡ ಒಳಗೆ ಆಡ್ತಿದ್ರು. ಇಲ್ಲಿ ನಗರ ಒಳಗೆ ಅಂಥವೆಲ್ಲ ಸಿಗಕ್ಕೆ ಅವಕಾಶ ಇಲ್ಲ. ಇದೊಂದು ಯುವ ಸಬಲೀಕರಣ ಯೂಸ್ ಅದ ಅಂತ ಹೇಳಕ್ಕೆ. ದಿನಕ್ಕೆ ಒಂದು 600 ಜನ ಬರ್ತಾರೆ. 600 ಪಾಸ್ ಅದಾವ್ರಿ. ಅಂದ್ರೆ ತಿಂಗಳ ಪಾಸ್ ರೀ. ದಿನದ ಪಾಸ್ ಅಂದ್ರೆ ಒಂದು ತಾಸಿಗೆ 100 ರೂಪಾಯಿ ಅದ ರೀ. 6 ವರ್ಷದ ಹಿಡ್ಕೊಂಡು ಮೇಲ್ಪಟ್ಟು ತಗೊಂಡಿರ್ತೀವಿ ಅಡ್ಮಿಷನ್. 6 ವರ್ಷದ ಹಿಡ್ಕೊಂಡು ತಾಸಿನ ಪಾಸ್ನು ಕೊಡ್ತೀವಿ ರೀ. ಇದು ಸಾರ್ವಜನಿಕರ ಸರ್ಕಾರಿ ನೌಕರಿ ಅಂದ್ರೆ KGID ನಂಬರ್ ಇದ್ರೆ, ಗೌರ್ಮೆಂಟ್ ಎಂಪ್ಲಾಯ್ ಇದ್ರೆ ಮಾತ್ರ ಅವರಿಗೆ 600 ಅದ ರೀ. ಆಮೇಲೆ ಸೀನಿಯರ್ ಸಿಟಿಜನ್ ಇದ್ರೆ ಅವರಿಗೆ 600 ಅದ ರೀ. ಇನ್ನು ಈಜುಕೊಳದಲ್ಲಿ ನುರಿತ ತರಬೇತಿದಾರರಿಲ್ಲ. ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ಪ್ರತ್ಯೇಕ ತರಬೇತಿದಾರರು ನೇಮಕವಾಗಬೇಕು ಎಂದು ಜನ ಆಗ್ರಹಿಸಿದ್ದಾರೆ. ಇದಕ್ಕೆ ಅಧಿಕಾರಿಗಳು ಏನಂತಾರೆ ಕೇಳಿ. ನಮ್ಗೆ ಲೇಡೀಸ್ ಒಂದು ಕೋಚ್ ಬೇಕು, ಮಹಿಳೆಯರು ಬರ್ತಾರೆ ರೀ, ಅವ್ರಿಗೊಂದು ಕೋಚ್ ಬೇಕು, ಪರ್ಫೆಕ್ಟ್ ಅವರು. ಸಿಬ್ಬಂದಿ ಕೊರತೆ ಅದ ರೀ. ಮತ್ತು ಬಾಯ್ಸ್ ಕೋಚ್ ಅದಾರ, ಅವ್ರು ನಡೆಯಂಗಿಲ್ಲ ಸರ್. ಇವು ಈಗ ಕೋಟಿ ಗಟ್ಟಲೆ ಖರ್ಚು ಮಾಡಿ ನಾವು ಸ್ವಿಮ್ಮಿಂಗ್ ಪೂಲ್ ಕಟ್ಟಿವು, ಅದ್ರ ತಕ್ಕ ನಮ್ಗೆ ಬೇಕಲ್ಲ ಸರ್ ಕೋಚ್. ಮತ್ತು ನೀವು ಒಂದು ತಾಸಿಗೆ 100 ರೂಪಾಯಿ ತೊಗೋತೀರಿ, ತಿಂಗಳಿಗೆ 600 ರೂಪಾಯಿ ತೊಗೋತೀರಿ. ಮತ್ತು ನೌಕರವ್ರಿಗೂ ಅವ್ರು ಕಮ್ಮಿ ಮಾಡಿರಿ, ಸಾದಾ ಏನು ಈಸಾಡಕ್ಕೆ ಬರ್ತಾರಲ್ಲ ಅವ್ರಿಗೂ ಹೆಚ್ಚು ಮಾಡಿರಿ. ನಮ್ಗೆ ಕಂಪಲ್ಸರಿ ಇಬ್ಬರು ಕೋಚ್ ಬೇಕು ಸರ್, NS ಕೋಚು. ಮತ್ತು ಅಲ್ಲಿ ಸ್ವಿಮ್ಮಿಂಗ್ ಪೂಲ್ದಾಗ ವಾಟ್ರಿಗೂ ಸ್ವಿಮ್ಮಿಂಗ್ ಬರಬೇಕು. ಯಾರೋ ಜೀವ ಹೋದು ಅಂದರೆ ಏನು ಹೌದಿಲ್ಲ ಸರ್, ರಿಸ್ಕ್ ಇರ್ತೈತಿ. ಸ್ಟೇಡಿಯಂ ಕಮಿಟಿಯಲ್ಲಿನೇ ನಾವು ಸಿಬ್ಬಂದಿಯನ್ನು ತೆಗೆದುಕೊಂಡು ಈ ಕಾರ್ಯವನ್ನು ನಿರ್ವಹಣೆ ಮಾಡ್ತಾ ಇದ್ದೀವಿ. ಅದರ ಮಧ್ಯನೂ ಕೂಡ ನ್ಯಾಷನಲ್ ಕ್ರೀಡಾಪಟುಗಳೇನಿದ್ದಾರೆ ಅವ್ರನ್ನ ತೊಗೊಂಡು ಈಗ ನಿರ್ವಹಣೆ ಮಾಡ್ತಾ ಇದ್ದೀವಿ. ಈಗ ಸೀಸನ್ ಜಾಸ್ತಿ ಇರೋದ್ರಿಂದ ಮತ್ತೆ ಇನ್ನೊಬ್ಬ ಕೋಚನ್ನು ಕೂಡ ನಾವು ತೊಗೊಂಡಿದ್ದೀವಿ. ಸೀಸನ್ ವೈಸ್ ಅಷ್ಟೇ, ರೆಗ್ಯುಲರ್ ಆಗಲ್ಲ. ಮುಂಬರುವ ದಿನಗಳಲ್ಲಿ ತಾವು ಹೇಳ್ದಂಗೆ ಒಂದು ಲೇಡಿ ಕೋಚ್ಗಿನ ಅವಶ್ಯಕತೆನೂ ನಮ್ಮ ಸ್ವಿಮ್ಮಿಂಗ್ ಪೂಲ್ಗಿದೆ. ಅದನ್ನು ಕೂಡ ನಾನು ಮಾನ್ಯ ಆಯುಕ್ತರ ಗಮನಕ್ಕೆ ಪತ್ರ ಬರೆದು ಗಮನ ಸೆಳೆದಿದ್ದೀನಿ ಸರ್. ಮುಂಬರುವ ದಿನಗಳಲ್ಲಿ ಅದನ್ನು ನಾವು ಫುಲ್ಫಿಲ್ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜು ತರಬೇತುದಾರರ ನೇಮಕ ಮಾಡಬೇಕು. ಹಾಗೆ ದರ ತಾರತಮ್ಯ ಯಾವಾಗ ಕೊನೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಗುರುರಾಜ್, ನ್ಯೂಸ್ 18 ವಿಜಯಪುರ. ನೋಡಿದ್ರಲ್ಲ, ಈ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಪ್ರತಿನಿತ್ಯ ಬರೋಬ್ಬರಿ 600ಕ್ಕೂ ಹೆಚ್ಚು ಜನರು ಬರ್ತಾರೆ. ಬಟ್ ಅಲ್ಲಿ ಕೋಚ್ಗಳಿಲ್ಲ. ಸ್ವಿಮ್ಮಿಂಗ್ ಕೋಚ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಮಕ್ಕಳಿಗೆ, ಅದ್ರ ಜೊತೆಗೆ ಮಹಿಳೆಯರಿಗೆ ಸಪರೇಟ್ ಆಗಿ ಯಾವ ಕೋಚನ್ನು ಕೂಡ ನೇಮಕ ಮಾಡಿಲ್ಲ. ಬಟ್ ಇಲ್ಲಿ ಇನ್ನೊಂದು ವಿಚಾರ, ಸಾಮಾನ್ಯ ಜನರಿಗೆ 1200 ರೂಪಾಯಿ, ಬಟ್ ಗವರ್ಮೆಂಟ್ ಎಂಪ್ಲಾಯೀಸ್ಗಳಿಗೆ, ಸರ್ಕಾರಿ ನೌಕರರಿಗೆ 600 ರೂಪಾಯಿ ಕೊಡಲಾಗಿದೆ. ಹಾಗಾದ್ರೆ ಅಲ್ಲಿನ ಅವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಗುರುರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ರೆ. ಗುರುರಾಜ್, ಈ ಒಂದು ಸ್ವಿಮ್ಮಿಂಗ್ ಪೂಲ್ಗೆ ಒಟ್ಟು ಎಷ್ಟು ಸ್ವಿಮ್ಮಿಂಗ್ ಕೋಚ್ಗಳನ್ನ ನೇಮಕ ಮಾಡಲಾಗಿದೆ? ಅದ್ರ ಜೊತೆ ಸರ್ಕಾರಿ ನೌಕರರಿಗೆ 600 ರೂಪಾಯಿ, ಜನಸಾಮಾನ್ಯರಿಗೆ 1200 ರೂಪಾಯಿ ರೂಲ್ಸ್ ಅನ್ನ ತಂದವರು ಯಾರು ಅಂತ? ಧನುಷ್ ಏನಂತಂದ್ರೆ ವಿಜಯಪುರ ನಗರದ ಕನಕದಾಸ ಬಡಾವಣೆಯಲ್ಲಿ
ಕ್ರೀಡಾ ಇಲಾಖೆ ಒಂದು ಸ್ವಿಮ್ಮಿಂಗ್ ಪೂಲ್ ಈಜುಕೊಳವನ್ನು ನಡೆಸುತ್ತೆ. ಈಗ ಬೇಸಿಗೆ ಕಾಲ ಇರೋದ್ರಿಂದ ಪ್ರತಿದಿನ 600ಕ್ಕೂ ಅಧಿಕ ಜನ ಬರ್ತಾರೆ. ಈ 3 ತಿಂಗಳ ಸೀಸನ್ ಇರೋದ್ರಿಂದ ಜನಸಂದಣಿ ಅಧಿಕವಾಗಿರುತ್ತದೆ. ವಿಜಯಪುರ ಮಹಾನಗರ ಪಾಲಿಕೆಯ ತೆರಿಗೆ ಹಣದಲ್ಲಿ, ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಕಟ್ಟಿರುವಂತಹ ಸ್ವಿಮ್ಮಿಂಗ್ ಪೂಲ್ ಇದು. ಅದನ್ನ ಕ್ರೀಡಾ ಇಲಾಖೆಗೆ ಹಸ್ತಾಂತರ ಮಾಡಿರುತ್ತದೆ. ಆದ್ರೆ ಇಲ್ಲಿ ಮುಖ್ಯವಾಗಿ ಸಮಸ್ಯೆ ಆಗ್ತಿರೋದು, ಒಂದು ಕೋಚ್ಗಳಿಲ್ಲ ಅಂತ, ಮಹಿಳಾ ಕೋಚ್ಗಳಿಲ್ಲ, ಮತ್ತೆ ಮಕ್ಕಳಿಗೆ ಕೋಚ್ಗಳಿಲ್ಲ ಅಂತ ಒಂದು, ಮತ್ತೆ ಪುರುಷ ಕೋಚ್ ಇರುವಂತವ್ರು ಎಕ್ಸ್ಪರ್ಟ್ಸ್ ಗಳಿಲ್ಲ, ಅವರು ನ್ಯಾಷನಲ್ ಸ್ಪೋರ್ಟ್ಸ್ ಮನ್ ಗಳಿದ್ದಾರೆ ಬಿಟ್ರೆ ಎಕ್ಸ್ಪರ್ಟ್ಸ್ ಗಳಿಲ್ಲ ಅಂತ ಹೇಳಿ ಒಂದು ಆರೋಪ. ಇದು ಒಂದು ಭಾಗ. ಆದ್ರೆ ಮತ್ತೊಂದು ಭಾಗ ದರ ವಿಚಾರದಲ್ಲಿ ಜನರಿಗೆ ಬಹಳಷ್ಟು ಆಕ್ರೋಶ ಇರುವಂತದ್ದು. ಯಾಕಂದ್ರೆ ಸರ್ಕಾರಿ ನೌಕರಿಗೆ 600 ರೂಪಾಯಿ ಕೊಟ್ಟಿದ್ರೆ, ಸಾಮಾನ್ಯ ಜನರಿಗೆ 1200 ರೂಪಾಯಿ ಕೊಟ್ಟಿದ್ದಾರೆ. ಈ ತಾರತಮ್ಯ ಯಾಕೆ ಅಂತ ಹೇಳಿ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಿದ್ರೆ, ಇಲಾಖೆಯಿಂದ ಒಂದು ಕ್ರೈಟೀರಿಯಾ ಇರುತ್ತೆ, ನಮ್ಗೊಂದು ಲಿಸ್ಟ್ ಇರುತ್ತೆ, ಅದರ ಪ್ರಕಾರ ತಗೊಂಡಿದ್ದೇವೆ ಅಂತ ಹೇಳಿ ಸಾಮಾನ್ಯವಾಗಿ ಜನರು ಪ್ರಶ್ನೆ ಮಾಡ್ತಾ ಇರುವಂತದ್ದು ಏನಂದ್ರೆ, ನೀವು ಒಂದ್ ವೇಳೆ ಸರ್ಕಾರಿ ನೌಕರರಿಗೆ ಕಡಿಮೆ ದರಕ್ಕೆ ಅದನ್ನ ಏನಾದ್ರು ಕೊಡ್ತಿದ್ದಾಗಿದ್ದಲ್ಲಿ, ಸರ್ಕಾರಿ ನೌಕರ ಸಂಘ ಭವನ ಈ ತರ ಸಂಘಟನೆಗಳಿರ್ತವೆ, ಅದರಿಂದ ಏನಾದ್ರು ಹಣ ಹಾಕಿದಾರ ಅದಕ್ಕೆ ಅಂತ ಹೇಳಿ. ಈ ಸಹಜವಾಗಿ ಒಂದು ಉದಾಹರಣೆ ಕೊಡಿದ್ರೆ, ಒಂದು ಕೆಇಬಿ ಅವ್ರದ್ದು ಒಂದು ಸಮುದಾಯ ಭವನ ಇರುತ್ತೆ, ಅಲ್ಲಿ ಕೆಇಬಿ ನೌಕರರಿಗೆ ಸಹಜವಾಗಿ ಕಡಿಮೆ ರೇಟ್ ಇರುತ್ತೆ, ಸಾಮಾನ್ಯ ಜನರಿಗೆ ಬೇರೆ ರೇಟ್ ಇರುತ್ತೆ. ಹಾಗಾದ್ರೆ ಅವ್ರು ಇನ್ವೆಸ್ಟ್ ಮಾಡಿರ್ತಾರೆ ಅಲ್ಲಿ ಆ ಡಿಪಾರ್ಟ್ಮೆಂಟ್ ನಿಂದ. ಆದ್ರೆ ಇಲ್ಲಿ ಏನು ಮಾಡಿದ್ದಾರೆ ಸರ್ಕಾರಿ ನೌಕರರು ಅನ್ನೋದು ಪ್ರಶ್ನೆಯನ್ನ ಸಾರ್ವಜನಿಕರು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಕಂಪ್ಲೀಟ್ ಆಗಿ ಅದು ಕಟ್ಟಿರೋದೇ ಸಾರ್ವಜನಿಕರ ತೆರಿಗೆ ಹಣದಿಂದ, ವಿಜಯಪುರ ಮಹಾನಗರ ಪಾಲಿಕೆ ಅಂತ ಕಟ್ಟಿ ಅದನ್ನ ಹಸ್ತಾಂತರ ಮಾಡಲಾಗಿರ್ತದೆ. ಆದ್ರೆ ಸಾರ್ವಜನಿಕರ ಹಣದಿಂದ ಕಟ್ಕೊಂಡು ಸಾರ್ವಜನಿಕರಿಗೆ ಹೆಚ್ಚಿನ ದುಡ್ಡು ಇಟ್ಟು ಸರ್ಕಾರಿ ನೌಕರಿಗೆ ಕಡಿಮೆ ದುಡ್ಡು ಇಟ್ಟರೆ ಹೆಂಗೆ ಅಂತೇಳಿ ಜನರ ಪ್ರಶ್ನೆ ಮಾಡ್ತಿರ್ತದ್ದು. ಆದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹೇಳ್ತಿರೋದು, ನಮ್ಮ ಲೆವೆಲ್ ಅಲ್ಲಿ ಇರುವಂತದ್ದು, ನಾವು ಅಲ್ಲಿ ಏನು ಮೇಲಿನಿಂದ ಆದೇಶ ಬಂದಿರುತ್ತೆ ಅದನ್ನ ಮಾಡ್ತಾ ಇದೀವಿ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಆದ್ರೆ ಮೇಲಿನವರಿಗೆ ಆದೇಶ ಮಾಡುವಾಗ ಇದನ್ನೆಲ್ಲ ಗಣನೆಗೆ ತಗೊಳ್ಳಿಲ್ವಾ ಅಂತ. ಯಾಕಂದ್ರೆ ಸಾರ್ವಜನಿಕರ ತೆರಿಗೆ ದುಡ್ಡಲ್ಲಿ ತಗೊಂಡು ಅದನ್ನ ಸಾರ್ವಜನಿಕರಿಗೆ ಕಡಿಮೆ ಹಣ ಇಡಬೇಕಾಗಿತ್ತು, ಅಥವಾ ಏನು ಸ್ಪೋರ್ಟ್ಸ್ ಮನ್ ಗಳಿದ್ದಾರೆ ಅವ್ರಿಗೆ ಕಡಿಮೆ ಹಣ ಇಡಬೇಕಾಗಿತ್ತು. ಆದ್ರೆ ಸ್ಪೋರ್ಟ್ಸ್ ಮನ್ಗೆ ಎಲ್ರಿಗೂ ಅಲ್ಲಿ 600 ರೂಪಾಯಿನೇ ಇದೆ, ಮತ್ತೆ ಸರ್ಕಾರಿ ನೌಕರಿಗೆ 600 ರೂಪಾಯಿ ಇದೆ, ಸಾಮಾನ್ಯ ಜನರಿಗೆ ಮಾತ್ರ 1200 ಇರುವಂತದ್ದು. ಇದೊಂದು ತಾರತಮ್ಯ ಸ್ಪಷ್ಟವಾಗಿ ಕಾಣ್ತಾ ಇರೋದ್ರಿಂದ ಅಧಿಕಾರಿಗಳು, ಅಂದ್ರೆ ಮೇಲಧಿಕಾರಿಗಳು ಇದ್ರ ಬಗ್ಗೆ ಸ್ಪಷ್ಟನೆ ಕೊಡಬೇಕು. ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳು ಮೇಲಧಿಕಾರಿಗಳ ಮೇಲೆ ಹೇಳ್ತಾ ಇದ್ದಾರೆ, ಅವ್ರು ನಮ್ಗೆ ಈ ತರ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ನಾವು ಆ ರೀತಿ ಮಾಡಿದೀವಿ ಅಂತ ಹೇಳಿ. ಆದ್ರೆ ಮೇಲಿನ ಅಧಿಕಾರಿಗಳು ಯಾಕೆ ಈ ರೀತಿ ಇನ್ಸ್ಟ್ರಕ್ಷನ್ ಕೊಟ್ಟರು ಅಂತ ಹೇಳಿ ಈಗ ಮೇಲಿನ ಅಧಿಕಾರಿಗಳು ಸ್ಪಷ್ಟಪಡಿಸಬೇಕಾಗಿತ್ತು. ಮತ್ತೆ ಜಿಲ್ಲಾಡಳಿತ ಸಹ ಇದ್ರ ಬಗ್ಗೆ ಆಕ್ಷನ್ ತಗೋಬೇಕು. ಯಾಕಂದ್ರೆ ಈಗ ಬೇಸಿಗೆ ಸಮಯ ಇರೋದ್ರಿಂದ ಸಹಜವಾಗಿ ಇನ್ನೂ ಒಂದು ತಿಂಗಳ ಕಾಲ ಅದಕ್ಕೆ ಬಹಳಷ್ಟು ಜನ ಬರ್ತಾರೆ. ಯಾಕಂದ್ರೆ ಮೇ ತಿಂಗಳು ಈಗ ಆರಂಭವಾಗಿರುವಂತದ್ದು, ಮೇ ತಿಂಗಳ ಕೊನೆಯವರೆಗೂ ಸಹಿತ ಜನಸಂದಣಿ ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತದೆ. ಯಾಕಂದ್ರೆ ಬಿಸಿಲು ಇನ್ನೂ ಜಾಸ್ತಿ ಆಗೋ ಸಾಧ್ಯತೆ ಏನಿಲ್ಲ, ಅದು ಸಹಿತ ಜಾಸ್ತಿ ಆಗುತ್ತೆ. ಹಾಗಾಗಿ ಈಗಲೇ ಕ್ರಮ ಕೈಗೊಳ್ಬೇಕು ಅಂತ ಹೇಳಿ ಜನ ಒಂದು ಆಗ್ರಹ ಮಾಡ್ತಾ ಇರುವಂತದ್ದು. ಧನುಶ್ರೀ, ಗುರುರಾಜ್, ಈಗ 2022ರಲ್ಲಿ ಪಾಲಿಕೆಗೆ ಈ ಒಂದು ಸ್ವಿಮ್ಮಿಂಗ್ ಪೂಲ್ ಹಸ್ತಾಂತರ ಆಗುತ್ತೆ, ಆವಾಗಿಂದ ಇವಾಗ್ಲೂವರೆಗೂ ಇದೇ ಪರಿಸ್ಥಿತಿ, ಇದೇ ಒಂದು ವ್ಯವಸ್ಥೆ ಇದೆಯಾ ಅಲ್ಲಿ ಹೇಗೆ ಅಂತ? ಧನುಶ್ರೀ, ಹೌದು, ಇದು ಮೊದಲಿನಿಂದನೂ ಇದೇ ಸಿಸ್ಟಮ್ ಅನ್ನ ಇಲ್ಲಿ ಮಾಡ್ಕೊಂಡು ಬರ್ಲಾಗ್ತಿದೆ. ಮೇಂಟೆನೆನ್ಸ್ ವಿಚಾರದಲ್ಲಿ ಸಿಬ್ಬಂದಿಗಳನ್ನ ತಗೊಂಡು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಜನರದ ಆಕ್ರೋಶ ಇಲ್ಲ. ಗುರುರಾಜ್, ಹಾಗೆ ಸಂಪರ್ಕದಲ್ಲಿ ನಮ್ ಜೊತೆ ಮಾತನಾಡೋದಕ್ಕೆ ಈಜುಪಟು ಆಗಿರುವಂತಹ ಚಂದ್ರಕಾಂತ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ವಿಜಯಪುರದ ಸ್ವಿಮ್ಮಿಂಗ್ ಪೂಲ್ ನ ಅಧೋಗತಿ ಬಗ್ಗೆ ನಾವು ವರದಿ ಮಾಡ್ತಾ ಇದ್ವಿ, ಅಲ್ಲೊಂದು ಸರಿಯಾಗಿ ಕೋಚ್ಗಳಿಲ್ಲ ಅನ್ನುವಂತ ಆರೋಪ ಇದೆ, ಹೌದಾ? ಹೌದು ಮೇಡಮ್, ಅಲ್ಲಿ ಕೋಚ್ ಇಲ್ರಿ. ಅಲ್ಲಿ ಈಗ ಟೆಂಪರರಿ ಅವ್ರಿಗೆ ಏನು ಬರಂಗಿಲ್ಲ ಅಂತ ತಗೊಂಡಾರ್ರಿ ಮೇಡಮ್. ಅವರು ಕ್ವಾಲಿಫೈಡ್ ಇಲ್ಲ, ಕೋಚ್ ಸ್ಕಿಲ್ಸ್ ಗೊತ್ತಿಲ್ಲ, ಮತ್ತು ಅವರು ನಿವೃತ್ತಿ ಆದವ್ರು ತಗೊಂಡಾರಿ 70 ವರ್ಷ 60 ವರ್ಷದವ್ರಿಗೆ. ಮತ್ತೊಂದು ಲೇಡೀಸ್ ಕೋಚ್ ಇಲ್ಲ ನಮ್ಗೆ. ಮತ್ತೆ ಅಲ್ಲಿ ನಮ್ಗೆ ಸಿಬ್ಬಂದಿ ಕೊರತೆ ಅದ ರೀ ಬಿಜಾಪುರದಾಗ. ಇಲ್ಲಿ ಏನು ಸ್ಟೇಡಿಯಂದಾಗ ಸ್ವಲ್ಪ ಸಿಬ್ಬಂದಿ ಕೊರತೆ ಅದ ಸರ್ ಮೇಡಮ್. ಒಟ್ಟು ಎಷ್ಟು ಜನ ಕೋಚ್ ಇದಾರೆ ಸದ್ಯಕ್ಕೆ? ಈಗ ಅಲ್ಲಿ ಒಬ್ರು ಅದಾರ್ರಿ, ಮತ್ ಬೇರೆಯವರು ಅವ್ರ ಇವ್ರು ಸ್ವಲ್ಪ ಹೇಳ್ಕೊಡ್ತಾರ ಮಕ್ಕಳಿಗೆ. ಆದ್ರೆ ನಮ್ಗೆ ಡಿಪಾರ್ಟ್ಮೆಂಟ್ ಇಂದ ಒಂದ್ 2 NS ಕೋಚ್, ಒಂದ್ ಲೇಡೀಸ್ ಒಂದು ಬಾಯ್ಸ್, ಗರ್ಲ್ಸ್ಗೆ ಹೆಣ್ಮಕ್ಳಿಗೆ ಒಂದು ಕೋಚ್ ಬೇಕಲ್ಲ ಮೇಡಮ್. ಅವ್ರಿಗೆ ಒಂದು ಪ್ರತ್ಯೇಕ, ಅವ್ರಿಗೊಂದು ಕೋಚ್ ಬೇಕು, ಬಾಯ್ಸ್ಗೆ ಒಂದು ಕೋಚ್ ಬೇಕು, NS ಕೋಚ್ ಬೇಕು ಮೇಡಮ್ ನಮ್ಗೆ. ಈಗ ಅದ್ರ ಜೊತೆಗೆ ದುಡ್ಡಿನ ವಿಚಾರ ನೋಡೋದಾದ್ರೆ ಜನಸಾಮಾನ್ಯರಿಗೆ 1200 ರೂಪಾಯಿ ಇದೆಯಂತೆ, ಬಟ್ ಗವರ್ಮೆಂಟ್ ಎಂಪ್ಲಾಯೀಸ್ಗೆ, ಸರ್ಕಾರಿ ನೌಕರರಿಗೆ 600 ರೂಪಾಯಿ ಇದೆಯಂತೆ. ಇದು ಯಾಕೆ ಆತರ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಏನಾದ್ರು ಮಾಡಿದ್ರ ಅಧಿಕಾರಿಗಳಿಗೆ? ಕೇಳಿದ್ರಿ, ಅಲ್ಲಿ ಮ್ಯಾಗಿಂದ ಗೈಡ್ಲೈನ್ಸ್ ಬಂದೈತಿ, ಅವ್ರು ಹೇಳ್ದಂಗ ನಾವು ಮಾಡಿವು, ನಾವು ಆಕ್ಚುಲಿ ಅದನ್ನ ಸರಿಪಡಿಸ್ತೀವಿ ಅಂತ ಹೇಳಿ ನಮ್ಮ ಇವರು ಸಾಹೇಬ್ರು ಹೇಳಿದ್ರಿ. ಚಂದ್ರಕಾಂತ್ ಅವರೇ, ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆ ಮಾತನಾಡೋದಕ್ಕೆ ಕ್ರೀಡಾ ಇಲಾಖೆಯ ಡಿಡಿ ಆಗಿರುವಂತಹ ರಾಜಶೇಖರ್ ದೈವಾಡಗೆ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಸರ್, ವಿಜಯಪುರದ ಸ್ವಿಮ್ಮಿಂಗ್ ಪೂಲ್ ಬಗ್ಗೆ ನಾವು ವರದಿ ಮಾಡ್ತಾ ಇದೀವಿ, ಅದರಲ್ಲಿ ಸಾಕಷ್ಟು ಸಮಸ್ಯೆಗಳ ಆಗರ ಎದುರಾಗ್ತಾ ಇದೆ. ಒಂದು, ಮಹಿಳೆಯರಿಗೆ ಬೇಕಾಗಿರುವಂತಹ ಕೋಚ್ಗಳಿಲ್ಲ, ಅದ್ರ ಜೊತೆಗೆ 1200 ರೂಪಾಯಿ ಜನಸಾಮಾನ್ಯರಿಗೆ, ಈ ಗವರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ 600 ರೂಪಾಯಿ ಯಾಕಾಗಿದೆ ಸರ್ ಅಲ್ಲಿ ಫೀಸ್? ಆಕ್ಚುಲಿ ಮೇಡಮ್, ಒಂದು ಸರ್ಕಾರದ ಸುತ್ತೋಲೆ ಇದೆ ಮೇಡಮ್. ಸರ್ಕಾರದ ಸುತ್ತೋಲೆ ಏನಿದೆ ಅಂತಂದ್ರೆ, ಇಡೀ ರಾಜ್ಯದಲ್ಲಿಯೇ ಪ್ರತಿಯೊಂದು ಕ್ರೀಡಾ ಚಟುವಟಿಕೆಗಳಿಗೆ, ಯಾವುದೇ ಕ್ರೀಡೆ ಇರ್ಲಿ, ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಫೀ ಸ್ಟ್ರಕ್ಚರ್ ಅನ್ನ ನಮ್ಮ ಇಲಾಖೆಯಿಂದ ಸುತ್ತೋಲೆ ಮೂಲಕ ನೀಡಲಾಗಿದೆ ಮೇಡಮ್. ಅದು ನಾವು ಫಿಕ್ಸ್ ಮಾಡಿರ್ತಕ್ಕಂಥದ್ದಲ್ಲ ರೀ. ಅದು ಆಕ್ಚುಲಿ ತಾವು ಕೇಳಿರೋ ಪ್ರಶ್ನೆ ಓಕೆ, ಬಹಳಷ್ಟು ಜನ ಅದನ್ನ ನಮ್ಮ ಪ್ರಶ್ನೆ ಮಾಡಿದ್ದಾರೆ, ಬಟ್ ನಮ್ಮ ಹಂತದಲ್ಲಿ ಇರಲ್ಲ ಮೇಡಮ್. ಅದು ಖಂಡಿತ ಇದೇನು ವಿಷಯ ಮೊನ್ನೆ ನನಗೆ ನ್ಯೂಸ್ 18 ಇಂದ
ನಮ್ಮ ಜಿಲ್ಲಾ ಪ್ರತಿನಿಧಿಗಳು ಮಾತನಾಡಿದಾಗ ನಾನು ಅವ್ರಿಗೂ ಕನ್ವೆ ಮಾಡದೆ ಇದನ್ನ ಈ ರೀತಿ ಇದೆ ಸರ್ ಇದು ಅಂತ ಹೇಳಿ. ಓಕೆ. ಅದನ್ನ ಸರ್ಕಾರ ಹಂತದಲ್ಲಿ ನಾವೆಲ್ಲ ಕರೆಸ್ಪಾಂಡೆನ್ಸ್ ಮಾಡಿ ಬೇಕಾದ್ರೆ ತಾವ್ ಹೇಳ್ದಂಗೆ ಅದನ್ನ ಸರಿ ಮಾಡಬಹುದು. ಓಕೆ ಓಕೆ. ಅದ್ರ ಜೊತೆಗೆ ಈಗ ಅಲ್ಲಿ ಕೋಚ್ಗಳು ಕೂಡ ಇಲ್ಲ, ಅಲ್ಲಿನ ಸ್ಥಳೀಯರನ್ನ ಮಾತ್ರ ಮಾತನಾಡುವಾಗ ಅಂತ ಹೇಳ್ತಾರೆ. ಅಂದ್ರೆ 60 ವರ್ಷ 70 ವರ್ಷ ರಿಟೈರ್ಮೆಂಟ್ ಆದವ್ರನ್ನ ಕೋಚ್ ರೀತಿ ಇಟ್ಕೊಂಡಿದ್ದಾರೆ ಅಂತ. ಇಲ್ಲ ಮೇಡಮ್, ಆಕ್ಚುಲಿ ಏನಿದೆ ಅಂತಂದ್ರೆ ಈಗ ನಾನ್ ಬಹಳ ಪ್ರೌಡ್ ಫೀಲ್ ಆಗಿ ಹೇಳ್ತೀನಿ, ಎಂಟೈರ್ ಬಿಜಾಪುರ್ ಸಿಟಿನಲ್ಲಿನೇ ನಮ್ಮಷ್ಟು ಹೈಜಿನಿಕ್ ಯಾವ್ದನ್ನು ಸ್ವಿಮ್ಮಿಂಗ್ ಪೂಲ್ ಇಲ್ಲ. ಓಕೆ. ದಿನಕ್ಕೊಂದ್ 600 ಜನ ಕಸ್ಟಮರ್ ನಮ್ಗೆ, ಅಂದ್ರೆ ಕ್ರೀಡಾಪಟುಗಳು ಆಮೇಲೆ ರೆಗ್ಯುಲರ್ ಬೇಸಿಗೆಯಲ್ಲಿ ತರಬೇತಿ ತಗೊಳ್ತಕ್ಕಂಥವ್ರು ಬರ್ತಾರೆ ಮೇಡಮ್. ಈಗ ಇರ್ತಕ್ಕಂಥವ್ರು ಎಕ್ಸ್ ಆರ್ಮಿ ಮ್ಯಾನ್ ಇದಾರೆ ಅವರು, ಒಬ್ರು ಇಂಟರ್ನ್ಯಾಷನಲ್ ಸ್ವಿಮ್ಮರ್ ಇದ್ದಾರೆ. ಬಟ್ ಅವ್ರು ಸೀನಿಯರ್ ಇರೋದು ಸತ್ಯ, ಸೀನಿಯರ್ ಇದ್ದದ್ದು ಸತ್ಯ. ಬಟ್ ಈಗ ಇನ್ನೊಂದು ಏನಾಗ್ತಾ ಇದೆ ಮೇಡಮ್, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಪೇ ಅಂಡ್ ಪ್ಲೇ ಮಾಡಲ್ ಇರೋದ್ರಿಂದ ನಮ್ಗೆ ಏನಲ್ಲಿ ದುಡ್ಡು ಜನರೇಟ್ ಆಗುತ್ತೆ ಫೀಸ್ ಇಂದ, DC ಸರ್ ಅದಕ್ಕೆ ಚೇರ್ಮನ್ ಇರ್ತಾರೆ, ಆ ಅಕೌಂಟಿಗೆ ದುಡ್ಡು ಜಮಾ ಆಗುತ್ತೆ. ಅಲ್ಲಿಂದಾನೇ ನಾವು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಈಚ್ ಅಂಡ್ ಎವ್ರಿ ಮೇಂಟೆನೆನ್ಸ್ ನಾವು ಆ ಮೂಲಕನೇ ಮಾಡ್ಬೇಕು. ಅದಕ್ಕೆ ಅಂತ ಸ್ಪೆಷಲ್ ಗ್ರಾಂಟ್ ಯಾವ್ದೂನು ಬರಲ್ಲ ಮೇಡಮ್. ಮತ್ ವಿಶೇಷವಾಗಿ ಏನಿದೆ ಅಂತಂದ್ರೆ ಅಲ್ಲಿ ತೆಗೆದುಕೊಳ್ತಕ್ಕಂಥ ಸಿಬ್ಬಂದಿಯನ್ನ ನಾವು ಗೌರವಧನದ ಆಧಾರದ ಮೇಲೆ ತೆಗೆದುಕೊಳ್ತೀವಿ. ಅದು ನಥಿಂಗ್ ಬಟ್ ಸರ್ವಿಸ್ ಓರಿಯೆಂಟೆಡ್ ಆಗುತ್ತೆ. ಪರ್ಮನೆಂಟ್ ಕೋಚಸ್ ಅಂತ ಹೇಳಿ ಏನಿಲ್ಲ ಮೇಡಮ್. ನಾವು ಗೌರವಧನ ಕೊಡೋದ್ರಿಂದ ತಮ್ಗೇನ್ ಬಿಡಿಸಿ ಹೇಳ್ಬೇಕಾಗಿಲ್ಲ, ಅನುದಾನ ಕಡಿಮೆ ಕೊಡ್ತೀವಿ ಅವರಿಗೆ ಗೌರವಧನ. ಹೀಗಾಗಿ ಬಹಳಷ್ಟು ಜನ ಅಲ್ಲಿ ಬರ್ಲಿಕ್ಕೆ ಹೆಸಿಟೇಟ್ ಮಾಡ್ತಾ ಇದಾರೆ ಮೇಡಮ್, ನಮ್ಗೆ ಇಷ್ಟು ಸಾಕಾಗಲ್ಲ ಅಂತ ಹೇಳಿ. ಬಟ್ ಅದನ್ನು ಒಂದ್ ಹಂತದಲ್ಲಿ ಮಾನ್ಯ ಆಯುಕ್ತರು ಕೂಡ ಅದನ್ನ ಗಮನ ಸೆಳೆದಿದೀವಿ ಮೇಡಮ್ ಮೀಟಿಂಗ್ ಅಲ್ಲಿ. ಅವರು ಅದನ್ನ ಏನಾದ್ರೂ ಸರ್ಕಾರ ಮಟ್ಟದಲ್ಲಿ ಔಟ್ಸೋರ್ಸ್ ನ ನೇಮಕ ಮಾಡ್ಲಿಕ್ಕೆ ಪ್ಲಾನ್ ಮಾಡೋಣ ಅಂತ ಒಂದು ಯೋಜನೆ ಹಾಕಿದ್ದಾರೆ ಮೇಡಮ್. ಸಾಕಷ್ಟು ಮಹಿಳೆಯರು ಕೂಡ ಸ್ವಿಮ್ಮಿಂಗ್ ಪೂಲ್ ಬರ್ತಾರೆ. ಅವರಿಗೆ ಕೆಲವೊಂದು ಕೋಚ್ ಪುರುಷರ ಕೋಚ್ ಹತ್ರ ಅಷ್ಟೊಂದು ಕಂಫರ್ಟೇಬಲ್ ಅನ್ನುವಂಥದ್ದು ಇರಲ್ಲ, ಅಂತವರಿಗೆ ಮಹಿಳಾ ಕೋಚ್ ಗಳನ್ನ ನೇಮಕ ಮಾಡುವಂತದ್ದು ಏನಾದ್ರು ಪ್ಲಾನ್ ಇದೆಯಾ? ಇಲ್ಲ, ತಮ್ಮ ಬಹಳ ವ್ಯಾಲಿಡ್ ಪಾಯಿಂಟ್ ಮೇಡಮ್. ಇನ್ನೊಂದು ಏನಾಗಿದೆ ಅಂದ್ರೆ ಮೇಡಮ್, ನಾವು ಸಪರೇಟ್ ಆಗಿ ಬ್ಯಾಚ್ ಮಾಡಿದೀವಿ ಮೇಡಮ್, 4 to 5. ಆ ಬ್ಯಾಚ್ ಅಲ್ಲಿ ಒಬ್ಬ ಪುರುಷನ ನಾನು ಕ್ಯಾಂಪಸ್ ಅಲ್ಲಿ ಒಳಗಡೆ ಅಲೋ ಮಾಡಲ್ಲ ಮೇಡಮ್. ನಮ್ಮ ಇವೊಂದು ಸ್ವಿಮ್ಮಿಂಗ್ ಪೂಲ್ ಮ್ಯಾನೇಜರ್ ಲೇಡಿ, ಆಮೇಲೆ ಇಬ್ರು ಸ್ವೀಪರ್ ಇದಾರೆ, ಒಬ್ರು ಇದಾರೆ ಮೇಡಮ್. ಅವ್ರು 3 ಜನನ ಮಾತ್ರ ಒಳಗ್ ಬಿಟ್ಟಿರ್ತೀವಿ ಲೇಡಿ ಸ್ಟಾಫ್ ನ, ಉಳಿದವ್ರಿಗೆ ಯಾರಿಗೂ ಅಲೋ ಮಾಡಲ್ಲ ಮೇಡಮ್. ಅಲ್ಲ, ಆ ಒಂದು ಪ್ಲೇಸ್ ಅಲ್ಲಿ ಲೇಡೀಸ್ ಗಳಿಗೆ ಅಂತ ಕೋಚ್ ಯಾರು ಇಲ್ವಾ ಹಾಗಾದ್ರೆ, ಒಂದು ಸ್ವಿಮ್ಮಿಂಗ್ ಪೂಲ್ ಕಳ್ಸ್ಕೊಳಕ್ಕೆ? ಸ್ವಿಮ್ಮಿಂಗ್ ಪೂಲ್ ನಲ್ಲಿ ಇಲ್ಲ ಮೇಡಮ್, ನಾವು ಬಹಳಷ್ಟು ಜನಕ್ಕೆ ಕೇಳಿದೀವಿ ಮೇಡಮ್, ಬರ್ತಾ ಇಲ್ಲ ಮೇಡಮ್. ನಾವು ಕೊಡೋದೇ 10,000 ಗೌರವಧನ ಕೊಡ್ತೀವಿ ಮೇಡಮ್ ಅವ್ರಿಗೆ. ಬಟ್ ಅವರು ರೆಡಿ ಆಗ್ತಾ ಇಲ್ಲ ಮೇಡಮ್. ಅದೊಂದು ಪ್ರಾಬ್ಲಮ್ ಇದೆ ಮೇಡಮ್. ಇಲ್ಲ ಅಂತ ಈ ಸಮಸ್ಯೆನ ಬಗ್ಗೆ ಹರಿಸಬಹುದಾ ಮುಂದಿನ ದಿನಗಳಲ್ಲಾದ್ರೂ? ಖಂಡಿತ ಮೇಡಮ್. ಆಕ್ಚುಲಿ ಬಹಳಷ್ಟು ಬದಲಾವಣೆಗಳನ್ನ ತೆಗೆದುಕೊಂಡು ಬಂದಿದ್ದೀನಿ ಮೇಡಮ್. ನಾನು ಸುಮಾರು 17 ತಿಂಗಳಾಯ್ತು ಮೂಲತಃ ಸಮಾಜ ಕಲ್ಯಾಣ ಇಲಾಖೆ ನೌಕರ. ಅಲ್ಲಿ ನಾವು ನೀರಿನ ಕೊರತೆಯನ್ನ ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ, ಅವರ ಮಾರ್ಗದರ್ಶನದಲ್ಲಿ, ಅವರ ಸಹಕಾರವನ್ನ ಪಡ್ಕೊಂಡು ಸಪರೇಟ್ ಆಗಿ. ಇನ್ನೊಂದು ವಿಶೇಷ ಏನಂದ್ರೆ ಮೇಡಮ್, ನಮ್ ಪೂಲು ಬಹಳ ಅದ್ಭುತವಾಗಿ ಇಂಡೋರ್ ಪೂಲ್ ಇರೋದ್ರಿಂದ ಬಹಳಷ್ಟು ಬೇಡಿಕೆ ಇದೆ ಮೇಡಮ್ ನಮ್ ಜಿಲ್ಲೆನ, ಸ್ಪೆಷಲಿ ಹೆಡ್ ಕ್ವಾರ್ಟರ್ ಅಲ್ಲಿ. ಬೇಸಿಗೆಯಲ್ಲಿ ಇರೋದ್ರಿಂದ ಬಹಳಷ್ಟು ಜನ ತಂದೆ ತಾಯಿಗಳ ಕನಸು ಏನಿರುತ್ತೆ, ನಮ್ಮ ಮಕ್ಕಳು ಈಜ್ ಕಲಿಬೇಕು, ಸೈಕಲ್ ಕಲಿಬೇಕು. ಸೊ ಆ ಕಾರಣಕ್ಕೆ ಎಲ್ಲಾ ಮಕ್ಕಳನ್ನ ಕರ್ಕೊಂಡಲ್ಲಿ ಬರ್ತಾರೆ, ಬಹಳ ಹ್ಯಾಪಿ ಇದಾರೆ. ಬಟ್ ಕೋಚ್ ವಿಚಾರಕ್ಕೆ ತಾವೇನ್ ಹೇಳಿದಿರಿ ಅದು ಅಕ್ಸೆಪ್ಟೇಬಲ್ ಒನ್ ಮೇಡಮ್. ಅದನ್ನ ನಾನು ಮುಂಬರುವ ದಿನಗಳಲ್ಲಿ ಖಂಡಿತ ಸರಿಪಡಿಸ್ತೇನೆ ಮೇಡಮ್. ಅದ್ರ ಜೊತೆಗೆ ಅಲ್ಲಿ ನೀರಿನ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ ಮೇಡಮ್. ಮುಂಚೆ ಎಲ್ಲ ಸಮಸ್ಯೆ ಇತ್ತು. ಈಗ ಅಲ್ಲಿ ನಮ್ ಸ್ಪೆಷಲಿ ಏನಾಗುತ್ತೆ, ನಾವು ಬೋರ್ವೆಲ್ ವಾಟರ್ ಕೂಡ ಯೂಸ್ ಮಾಡಲ್ಲ ಮೇಡಮ್. ಬೋರ್ವೆಲ್ ವಾಟರ್ ಯೂಸ್ ಮಾಡಿದ್ರೆ 10 ವರ್ಷ ಬರೋ ಸ್ವಿಮ್ಮಿಂಗ್ ಪೂಲ್ ರಸ್ಟ್ ಹಿಡಿದು 2 ವರ್ಷಕ್ಕೆ ಹಾಳಾಗಿ ಹೋಗುತ್ತೆ. ಸೊ ಅದಕ್ಕೆ ನಾವು ಕೋಲಾರ್ ಅಂದ್ರೆ ಆಲ್ಮಟ್ಟಿ ಡ್ಯಾಮ್ ಇಂದ ಕೋಲಾರ್ ಜಾಕ್ವೆಲ್ ಇಂದ ನಮ್ಗೆ ನೀರ್ ಸಪ್ಲೈ ಆಗತ್ತೆ ಮೇಡಮ್, ವಾಟರ್ ಬೋರ್ಡ್ ಮೂಲಕ. ಅದೇ ನೀರನ್ನ ನಾವು ಬಳಕೆ ಮಾಡ್ತೀವಿ. ಆಮೇಲೆ ಡೈಲಿ ಬ್ಯಾಕ್ ವಾಶ್ ಮಾಡೋದ್ರಿಂದ ಒಂದ್ ಹೇರ್ ಬಿದ್ರು ಕೂಡ ನಮ್ ನೀರಲ್ಲಿ ಕಾಣುತ್ತೆ, ಅಷ್ಟು ಕ್ಲೀನ್ ಮೇಂಟೈನ್ ಮಾಡಿದೀವಿ ಮೇಡಮ್. ಬಟ್ ತಾವ್ ಹೇಳ್ದಂಗೆ ಅದೊಂದು ಏನ್ ಸಮಸ್ಯೆ ಇದೆ, ಮುಂಬರುವ ದಿನಗಳಲ್ಲಿ ಖಂಡಿತ ಅದನ್ನ ನಾನು ಪ್ರಾಮಾಣಿಕವಾಗಿ ಸರಿಪಡಿಸಲಿಕ್ಕೆ. ಓಕೆ ಸರ್, ಥ್ಯಾಂಕ್ ಯು. ರಾಜಶೇಖರ್ ದೈವಾಡಗೆ ಅವರ ನ್ಯೂಸ್ 18 ಜೊತೆ ಮಾತನಾಡಿದಕ್ಕೆ ನಾವು ಕೂಡ ಇದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾ ಹೋಗ್ತೀವಿ. ನೋಡ್ತಾ ಇದೀವಿ ಈ ಒಂದು ಸಾಕಷ್ಟು ಸಮಸ್ಯೆಗಳು ಎದುರಾಗಿತ್ತಲ್ವಾ, ಹಾಗಾಗಿ ಈಗ ನಮ್ಮ ಜೊತೆ ಮಾತನಾಡುವಾಗ ರಾಜಶೇಖರ್ ದೈವಾಡಗೆ ಅವರು ಕೂಡ ಹೇಳ್ತಾ ಇದ್ರು ಏನಪ್ಪಾ ಅಂತಂದ್ರೆ, ನೀರಿನ ಸಮಸ್ಯೆ ಇಲ್ಲ, ಬೇರೆ ಯಾವ ಸಮಸ್ಯೆಯೂ ಕೂಡ ಇಲ್ಲ, ಎಲ್ಲ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ನಾವು ಕೂಡ ಮಾಡ್ತೀವಿ ಅಂತ ಹೇಳ್ಕೊಂಡು ಕ್ರೀಡಾ ಇಲಾಖೆಯ DD ಅವರು ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಚಂದ್ರಕಾಂತ್ ಅವರೇ ನ್ಯೂಸ್ 18 ಜೊತೆ